ಆಭರಣ ಪ್ರಿಯರಿಗೆ ಮತ್ತೆ ಶಾಕ್ ಕೊಟ್ಟಿದೆ ಚಿನ್ನ ಬೆಳ್ಳಿಯ ದರ ಏರಿಕೆ ಇಳಿಕೆ ಮಧ್ಯೆ ಇದೀಗ ಗೋಲ್ಡ್ ಸಿಲ್ವರ್ ರೇಟ್ ಮತ್ತೆ ಜಂಪ್ ಆಗ್ತಾ ಇರುವಂಥದ್ದು 10 ಗ್ರಾಂ ಚಿನ್ನದ ದರ 1,59,000 ರೂಪಾಯಿಗೆ ಬಂದು ನಿಂತಿದೆ. ನಿರಂತರ ಇಳಿಕೆಯ ಬಳಿಕ ಕೆಲ ದಿನಗಳಲ್ಲಿ 8 ರಿಂದ 9 ಸಾವಿರ ಏರಿಕೆ ಆಗಿರುವಂಥದ್ದು. ಬಂಗಾರ ಮಾತ್ರ ಅಲ್ಲ, ಸಿಲ್ವರ್ ದರದಲ್ಲೂ ಕೂಡ ಜಂಪ್ ಆಗಿದೆ. ಕೆಜಿ ಬೆಳ್ಳಿ ರೇಟ್ 2,50,000 ರೂಪಾಯಿ ಇರುವಂಥದ್ದು. ಕ್ರಾಶ್ ಆಗಿದ್ದಂತಹ ಸಿಲ್ವರ್ ರೇಟ್ ಇದೀಗ ಮತ್ತೆ ಏರಿಕೆಯನ್ನ ಕಾಣ್ತಾ ಇರುವಂಥದ್ದು. ಗ್ರಾಹಕರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ ಹೆಚ್ಚು ಮಾಡ್ತಾ ಇದೆ ಚಿನ್ನ ಬೆಳ್ಳಿಯ ದರ. ಇವತ್ತು ಷೇರು ಮಾರ್ಕೆಟ್ ಓಪನ್ ಬಳಿಕ ಮತ್ತೆ ಜಂಪ್ ಆಗತ್ತಾ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ದಿನೇ ದಿನೇ ಏರಿಳಿತಗಳಾಗ್ತಾನೆ ಇದೆ. ಚಿನ್ನ ಬೆಳ್ಳಿಯ ದರ ಎರಡೂ ಕೂಡ ಕ್ರಾಶ್ ಆಗ್ತಾನೆ ಇರುವಂಥದ್ದು. ಗ್ರಾಹಕರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಾಗಿ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಶೇರ್ ಮಾರ್ಕೆಟ್ ಓಪನ್ ಬಳಿಕ ಮತ್ತೆ ಜಂಪ್ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ಕ್ಲೋಸಿಂಗ್ ಟೈಮಲ್ಲಿ ಕೂಡ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅಂದರೆ ಬೆಳಗ್ಗೆ ಏರಿಕೆ ಇದ್ದರೆ ಸಂಜೆ ಒಳಗೆ ಕ್ಲೋಸಿಂಗ್ ಟೈಮಲ್ಲಿ ಆಲ್ರೆಡಿ ಇಳಿಮುಖವನ್ನು ಕಾಣ್ತಾ ಇರುತ್ತೆ. ಅಥವಾ ಬೆಳಗ್ಗೆ ಕಮ್ಮಿ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಕ್ಲೋಸಿಂಗ್ ಟೈಮ್ ಹೊತ್ತಿಗೆ ಮತ್ತೆ ಬದಲಾವಣೆಯನ್ನು ಕಂಡಿರುತ್ತೆ. ಸೊ ಹೀಗಾಗಿ ಸಖತ್ತಾಗಿ ಕ್ರಾಶ್ ಆಗ್ತಾ ಇರುವಂಥದ್ದು ಚಿನ್ನ ಮತ್ತು ಬೆಳ್ಳಿ ಎರಡರ ದರವೂ ಕೂಡ. ಸೊ ಇದರಿಂದಾಗಿ ಹೂಡಿಕೆದಾರರಿಗೆ ಒಂದಷ್ಟು ಗೊಂದಲಗಳು ಕೂಡ ಫೇಸ್ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಮತ್ತು ಪರ್ಚೇಸ್ ಮಾಡುವವ್ರಿಗೂ ಕೂಡ ಅಷ್ಟೇನೆ ಗ್ರಾಹಕರಿಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಬೆಳಗ್ಗೆ ಜಾಸ್ತಿ ಇದ್ದಂತಹ ರೇಟ್ ಸಂಜೆ ಒಳಗಾಗಿ ಇಳಿಮುಖವನ್ನು ಕಾಣ್ತಾ ಇರುವಂಥದ್ದು. ಇಲ್ಲಾಂದರೆ ಬೆಳಗ್ಗೆ ಇಳಿಮುಖ ಇದ್ದಾಗ ಪರ್ಚೇಸ್ ಮಾಡದೆ ಸಂಜೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆಲ್ರೆಡಿ ಜಂಪ್ ಆಗಿರುತ್ತೆ. ಸೊ ಇದೆಲ್ಲವೂ ಕೂಡ ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಟ್ಲೀಸ್ಟ್ ಒನ್ ಡೇ ಟೂ ಡೇ ಆದರೂ ಕೂಡ ಇಟ್ಸ್ ಟೇಕ್ ಅ ಟೈಮ್ ಫಾರ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್. ಬಟ್ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆ ಒಳಗೇನೆ ನಾವು ಲಾಟ್ ಆಫ್ ಡಿಫ್ರೆನ್ಸಸ್ಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಆದಾಗ ಗ್ರಾಹಕರಿಗೂ ಕೂಡ ಕನ್ಫ್ಯೂಷನ್ಸ್ ಮತ್ತು ಹೂಡಿಕೆದಾರರಿಗೂ ಕೂಡ ಒಂದಷ್ಟು ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಕೆಜಿ ಬೆಳ್ಳಿಯ ರೇಟ್ ಇದೀಗ 2,50,000 ರೂಪಾಯಿ ಇರುವಂಥದ್ದು. ಸದ್ಯಕ್ಕೆ ಕ್ರಾಶ್ ಆಗಿದ್ದಂತಹ ಸಿಲ್ವರ್ ರೇಟ್ ಇದೀಗ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಗ್ರಾಹಕರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನನ್ನು ಹೆಚ್ಚು ಮಾಡ್ತಾ ಇದೆ ಈ ಚಿನ್ನ ಮತ್ತು ಬೆಳ್ಳಿ ಎರಡರ ದರವೂ ಕೂಡ. ಇವತ್ತು ಶೇರ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಯಾವೆಲ್ಲ ಬದಲಾವಣೆಗಳು ಆಗತ್ತೆ ವಿಲ್ ಸಿ. ಬಂಗಾರ ಮಾತ್ರ ಅಲ್ಲ, ಸಿಲ್ವರ್ ಕೂಡ. ಇದನ್ನೆಲ್ಲ ನೋಡ್ತಾ ಹೋದಾಗ ಪ್ಲಾಟಿನಮ್ ಮೊರೆ ಹೋದರೆ ಬೆಟರ್ ಅನ್ಸೋಗ್ಬಿಡುತ್ತೆ. ಬಟ್ ಬಂಗಾರದ ಕಳೆ ಅದು ಯಾವುದರಲ್ಲೂ ಕೂಡ ಸಿಗೋದಿಲ್ಲ ನಮಗೆ. ಪ್ಲಾಟಿನಮಲ್ಲಿ ಆಗಿರ್ಬೋದು, ಡೈಮಂಡಲ್ಲಿ ಆಗಿರ್ಬೋದು. ಸೊ ಹಾಗಾಗಿ ಬಂಗಾರನೇ. ಬಂಗಾರ ಮಾತ್ರ ಅಲ್ಲ, ಇದೀಗ ಸಿಲ್ವರಲ್ಲೂ ಕೂಡ ಜಂಪ್ ಆಗ್ತಾ ಇರುವಂಥದ್ದು. ಇನ್ನೇನು ಹಬ್ಬ ಹರಿದಿನಗಳು, ಗೃಹ ಪ್ರವೇಶಗಳು, ಮದುವೆಗಳು ಆರಂಭ ಆಗತ್ತೆ. ಈ ಮಾರ್ಚ್ ಸ್ಟಾರ್ಟ್ ಆಯಿತು, ಫೆಬ್ರವರಿ ಎಂಡಿಂಗ್, ಮಾರ್ಚ್ ಸ್ಟಾರ್ಟಿಂಗ್ ಅಂತ ಬಂದಂತಹ ಸಂದರ್ಭದಲ್ಲಿ ಶುಭ ಮುಹೂರ್ತಗಳು ಎಲ್ಲದಕ್ಕೂ ಕೂಡ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಅವಧಿಯಲ್ಲೇ ನಾವು ಬಂಗಾರ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವಂಥವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಸೊ ಇದೇ ಸಂದರ್ಭದಲ್ಲಿ ಈ ರೀತಿ ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ ಕ್ರಾಶ್ ಆಗ್ತಾ ಇರುವಂಥದ್ದು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಂದರೆ ನಿಜಕ್ಕೂ ತಪ್ಪಾಗಲಿಕ್ಕಿಲ್ಲ. ಬಟ್ ಇಲ್ಲೇ ಅಲರ್ಟ್ ಆಗಿಬಿಟ್ಟು ನಾವು ಎಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ವಿಲ್ ಸಿ ದ ಬೆಟರ್ ರಿಸಲ್ಟ್, ಮತ್ತು ಎಲ್ಲಿ ನಾವು ಹೂಡಿಕೆಯನ್ನು ಮಾಡಬಾರ್ದು, ಟೈಮಿಂಗ್ಸ್ ಏನಿರುತ್ತೆ ಮತ್ತು ಏರಿಳಿತಗಳು ಏನಿರುತ್ತೆ ಅವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಪ್ಲ್ಯಾನಿಂಗ್ಸ್ಗಳನ್ನು ಮತ್ತು ಆಫರ್ಸ್ಗಳನ್ನು ನೋಡಿಕೊಂಡು ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಲಾಭವನ್ನು ಗಳಿಸ್ಬೋದು. ಆ್ಯಂಡ್ ಫಂಕ್ಷನ್ಸು ಮದುವೆ ಅಂದಾಗ ಒಂದು ಖುಷಿಯಾಗಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಅಲ್ಲೂ ಕೂಡ ನಾವು ಬಿಸ್ನೆಸ್ ಮೈಂಡಿಂದ ಹೋಗಿ ಪರ್ಚೇಸ್ ಮಾಡುವಂತಹ ಒಂದು ಮನಸ್ಥಿತಿಗೆ ಜನರು ತಲುಪಿ ಹೋಗ್ಬಿಟ್ಟಿದ್ದಾರೆ.